ಗೋಷ್ಠಿಯ ಅಧ್ಯಕ್ಷರೇ, ವೇದಿಕೆಯ ಗಣ್ಯರೇ, ಮುಂಭಾಗದಲ್ಲಿರುವ ಚುಟುಕ ಕವಿಗಳೇ, ಚುಟುಕವನ್ನು ಆಡದೆ ಬರೆಯದೆ ಕೇಳಿ ಆನಂದಿಸುವುದಕ್ಕೆ ಬಂದಂಥ ನನ್ನಂಥ ರಸಿಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ಬಂದಿದ್ದೆ, ಚುಟುಕದ ಸ್ವಾರಸ್ಯ ಆಸ್ವಾದನೆ ಮಾಡಿದ್ದೆ. ಯಕ್ಷಗಾನದಲ್ಲಿ ಅಂತ್ಯಪ್ರಾಸದ ಮಾತುಗಳನ್ನು ಆಡುವವರು ಅಂತ ನನಗೊಂದು ಹೆಸರಿದೆ. ಯಕ್ಷಗಾನದಲ್ಲಿ ಯಾರಾದರೂ ಕಲಾವಿದ ಪ್ರಾಸ ಮಾತಾಡಿದ್ರೆ ಅದು ಸುಂದರರಾಯರ ಪ್ರಾಸ ಅಂತ ಹೇಳುವಂಥ ಒಂದು ಪದ್ಧತಿ ಬಂದಿದೆ ಅಂತ ನಾನು ನಿನ್ನೆ 4 ಮಾತುಗಳನ್ನು ಆಡಿದ್ದೆ. ಕಡೆಯವರೆಗೆ ನಿಲ್ಲಕ್ಕಾಗಲಿಲ್ಲ, ಹೋಗಿದ್ದೆ. ಈಗ ನೋಡಿದರೆ ನಿನ್ನೆಯ ಈ ಸನ್ಮಾನ ಏನಿತ್ತು ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗ್ತದೆ, ಇವತ್ತು ಅದನ್ನು ಮಾಡಿ ನನ್ನನ್ನು ಹಿಡಿದು ಹಾಕ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಿನ್ನೆಗೆ ಮುಗಿಯಿತು ಅಂತ ನನ್ನ ಲೆಕ್ಕಾಚಾರ ಇದೆ. ಇವತ್ತು ನೋಡಿದರೆ ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪಲಿಲ್ಲ ಅಂತ ಹೇಳುವ ಹಾಗೆ ನಿನ್ನೆ ಆಗಬೇಕಾದ್ದು ಇವತ್ತಾಗಿದೆ. ಮಾಧವಾಚಾರ್ಯಂತಹ ನನ್ನ ಆತ್ಮೀಯ ಸೃಜನಶೀಲ ಕಲಾವಿದರು ನನಗೆ ಶಾಲು ಹಾಕಿದ್ರು ಅಂದರೆ ಅದು ಶಾಲು ಸೋಲು ಅಲ್ಲ, ಅದು ಬಹಳ ಮೇಲು ಮೇಲು ಮೇಲು. ಪುರಾಣ ಪ್ರಪಂಚದ ಅನೇಕ ಪಾತ್ರಗಳಿಗೆ ಹೊಸ ಆಯಾಮವನ್ನು ನೀಡಿದಂತಹ ಮಾಧವಾಚಾರ್ಯರಿಂದ ಶಾಲು ಹಾಕಿಸಿಕೊಂಡಿದ್ದೇನೆ ಅಂತ ಹೇಳುವಲ್ಲಿ ನನಗೆ ಖಂಡಿತ ಅಭಿಮಾನ ಇದೆ. ನಾವೆಲ್ಲ ಕಲಾವಿದರು ಪುರಾಣ ಪಾತ್ರಗಳನ್ನು ನಿರ್ವಹಿಸುವಾಗ ಪುರಾಣದ ಮಹಾಕವಿ ಅಥವಾ ಪುರಾಣ ಕರ್ತನಾದಂಥ ಋಷಿ ಏನು ಹೇಳಿದ್ದಾನೆ ಅದನ್ನು ಯಥಾವತ್ತಾಗಿ ಹೇಳುವುದಂತೂ ಇದ್ದೇ ಇದೆ. ಆದರೆ ನಮ್ಮದೇ ಆದಂಥ ದೃಷ್ಟಿಯಲ್ಲಿ ನಮ್ಮ ಚಿಂತನೆಯಿಂದ ನಾವು ಪ್ರತ್ಯೇಕವಾಗಿ ಯೋಚನೆ ಮಾಡಿದಾಗ ಮಾತ್ರ ಹೊಸ ಹೊಸ ಹೊಳಹುಗಳು ಅಲ್ಲಿ ನಮಗೆ ಸಿಗ್ತವೆ. ಇವತ್ತು ಕವನಗಳನ್ನು ಕೇಳ್ತಾ ಇದ್ದು ಕೆಲವೊಂದು ಅದ್ಭುತವಾದ ಕಲ್ಪನೆಗಳನ್ನು ಕಂಡೆವು. ಎಲ್ಲರೂ ಚೆನ್ನಾಗಿಯೇ ಹೇಳಿದರು, ಚೆನ್ನಾಗಿಯೇ ಕವನವನ್ನು ಚುಟುಕವನ್ನು ಹೇಳಿದರು. ಇದಲ್ಲ, ಯಾರು ಒಳ್ಳೆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಪಂಚಿಂಗ್ ಅಂತ ಏನು ಹೇಳ್ತಾರೆ ಆ ಗುಣವುಳ್ಳ ಕವಿತೆಗಳ ವಾಚನ ಮಾಡಿದ್ದಾರೆ, ಚುಟುಕುಗಳ ವಾಚನ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಯನ್ನು ಹೇಳುವುದರ ಜೊತೆಯಲ್ಲಿ ಇಂಥ ಸಂದರ್ಭಗಳು ಮತ್ತೆ ಮತ್ತೆ ಸೃಷ್ಟಿಯಾಗಬೇಕು. ಮಾತಾಡ್ತಾ ಇದ್ದ ಹಾಗೆ ಮಾತಿನ ಮಧ್ಯದಲ್ಲಿ ಇಂತಹ ಚುಟುಕುಗಳು ಪಕ್ಕನೆ ಎದ್ದು ಬಂದಾಗ ಒಂಥರ ರೋಮಾಂಚನ ಅನುಭವ ಆಗುತ್ತೆ. ಮಹಾಕವಿಗಳು ಮಹಾಕಾವ್ಯವನ್ನು ಬರೆಯುತ್ತಾರೆ, ಸಣ್ಣ ಕವಿಗಳು ಕಾವ್ಯವನ್ನು ಬರೆಯುತ್ತಾರೆ, ನವ್ಯ ಕವಿಗಳು ಬರೆಯುತ್ತಾರೆ. ಚುಟುಕುಗಳು ಅಪರೂಪಕ್ಕೆ ಒಂದೊಂದು ಗೂಟುಕು ಕೊಟ್ಟು ಆರೋಗ್ಯ ಸುಧಾರಿಸ್ತಾರೆ. ನಿಮ್ಮ ಆರೋಗ್ಯ ಈ ಚುಟುಕುಗಳಿಂದಾಗಿ ಹೆಚ್ಚು ಸುಧಾರಿಸಲಿ ಅಂತ ಹೇಳ್ತಾ ಅವಕಾಶಕ್ಕೆ ವಂದಿಸ್ತೇನೆ, ಸನ್ಮಾನಕ್ಕೆ ವಂದಿಸ್ತೇನೆ, ಸನ್ಮಾನ ಮಾಡಿದವರನ್ನು ಸ್ಮರಿಸ್ತೇನೆ. ನಮಸ್ಕಾರ. ಕೃತಜ್ಞತೆಗಳು ಶ್ರೀ ಕುಂಬ್ಳೆ ಸುಂದರ ಅವರವರಿಗೆ. ನಿಮ್ಮ ಆಶೀರ್ವಾದದೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಚುಟುಕು ಕವಿಗೋಷ್ಠಿಯನ್ನು ಮುಂದುವರಿಸ್ತಾ ಮುಂದಕ್ಕೆ ತಮ್ಮ ಚುಟುಕುಗಳನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಕವಯಿತ್ರಿ ಅಕ್ಷತಾ ಪುತ್ತೂರು ಇವರು.